ಸರ್ ಅದೇ ಇಲ್ವಲ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು ಯಾರೋ ಜಮೀನ್ ಹತ್ರ ಮಗುನ ಬಿಸಾಕೊಂಡೋಗಿದ್ದಾರೆ. ಆಗ್ತಾನೆ ಹುಟ್ಟಿರೋ ಮಗುನ ಗಂಡು ಮಗುನ ಬಿಸಾಕೊಂಡೋಗಿದ್ದಾರೆ. ಸೊ ಬೆಳಗಿನ ಜಾವ ಅಲ್ಲಿ ಗ್ರಾಮದವರು ಆ ಕಡೆ ಜಮೀನ್ ಹತ್ರ ಹೋದಾಗ ಮಗು ಅಳೋ ಸೌಂಡ್ ಕೇಳಿದೆ. ತಕ್ಷಣ ಅದನ್ನು ನೋಡಿ ನಮಗೆ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವು ತಕ್ಷಣ ಅದಕ್ಕೆ ಆಂಬುಲೆನ್ಸ್ ಫೋನ್ ಮಾಡಿ, ಚೈಲ್ಡ್ ಲೈನ್ಗೆ ಕಾಲ್ ಮಾಡಿ, ಚಲವಂಬ ಆಸ್ಪತ್ರೆಗೆ ಕಾಲ್ ಮಾಡಿ ತಕ್ಷಣ ನಾವು ಆಸ್ಪತ್ರೆಗೆ ಕರ್ಕೊಬಂದು ಟ್ರೀಟ್ಮೆಂಟ್ಗೆ ಶುರು ಮಾಡಿಸಿದ್ವಿ. ಜಸ್ಟ್ ಅದು ಒಂದು 10 ನಿಮಿಷ ಬಂತು. ಅದಾದಮೇಲೆ ಆ ಮಗು ಡೆತ್ ಆಗ್ಬಿಡ್ತು. ಹೇಗೆ ಸಿಕ್ತು ಅಂತ ಸರ್? ಅಂದರೆ ಬಾವಿ ಒಳಗಡೆ ಆಗ್ತದೆ, ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿ ಅಂತ. ಸರ್ ಆ ಮಗು ಅಂತಂದರೆ ಅದು ಜಮೀನ್ ಹತ್ರ ಯಾರೋ ಹೋಗಿದ್ದಾರೆ. ಅದು ಮಗು ಅಳೋ ಸೌಂಡ್ ಕೇಳಿದೆ. ಅದು ಅಳೋ ಸೌಂಡ್ ಕೇಳಿದ ತಕ್ಷಣ ಅಲ್ಲಿ ನೋಡಿದಾಗ ತಕ್ಷಣ ಅದು ಬಟ್ಟೆ ಸುತ್ತಿ, ವೈಟ್ ಬಟ್ಟೆ ಸುತ್ತಿ ಬಿಸಾಕೊಂಡೋಗಿದ್ರು. ಅದು ಬಟ್ಟೆ ಎಲ್ಲ ತೆಗೆದು ನೋಡಿದಾಗ ಮಗು ಅಂತ ಗೊತ್ತಾಗಿದೆ. ಮತ್ತು ಅದು ಮುಖದೆಲ್ಲ ತುಂಬ ಬ್ಲಡ್ ಎಲ್ಲ ಇತ್ತು. ಜೀವಂತವಾಗಿತ್ತು ಮಗು. ನಾವು ತಕ್ಷಣ ಅದು ಮಗು ಜೀವ ಕಾಪಾಡಬೇಕು, ಉಳಿಸ್ಬೇಕು ಅಂತ ನಾವು ಚಲವಂಬ ಆಸ್ಪತ್ರೆಗೆ ರೆಫರ್ ಮಾಡೋದು. ಅದು ಆಂಬುಲೆನ್ಸ್ ಎಲ್ಲ ತೊಗೊಬಂದು ಚಲವಂಬ ಆಸ್ಪತ್ರೆ ಬಂದಮೇಲೆ ಒಂದು 10 ನಿಮಿಷ ಆದಮೇಲೆ ಅದು ಮಗು ಡೆತ್ ಆಗ್ಬೋದು. ಮಗು ಯಾರ್ದು ಏನು ಅಂತ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ ಸರ್. ಇದು ಆಲ್ಮೋಸ್ಟ್ ಆಲ್ ಅನ್ಮ್ಯಾರಿಡ್, ಅಂದರೆ ಮದುವೆಗೆ ಮುಂಚೆನೇ ಒಂಥರ ಪ್ರೆಗ್ನೆಂಟ್ ಆಗಿ ಆ ಥರದ್ದು ಕೇಸ್ ಇರ್ಬೋದು ಅಂತ ಅನುಮಾನಗಳು ಬಂದಿದೆ. ಆ ಸುತ್ತಮುತ್ತ ಗ್ರಾಮದಲ್ಲಿ ಯಾರ್ದಾರು ಒಬ್ಬರದ್ದು ಅದು ಖಂಡಿತ ಇದ್ದೇ ಇರ್ತದೆ. ಸರ್ ಊರು ನಮಗೆ ಗೊತ್ತಾಗಿಲ್ಲ, ಯಾವ ಊರು ಅಂತ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ಇಲ್ವಲ ವ್ಯಾಪ್ತಿಲಿ ಅಂತ ಗೊತ್ತಾಗಿದೆ. ಇಲ್ವಲ ವ್ಯಾಪ್ತಿಲಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಆಗಿದೆ, FIR ಮಾಡಿಸಿದ್ದೀವಿ. ಅವರು ಕೂಡ ಪೊಲೀಸ್ನವ್ರು ಈಗ ತನಿಖೆ ಎಲ್ಲ ಕೈಗೊಂಡಿದ್ದಾರೆ. ಸೊ ಅದು ಸಾವುಕಾರುಂಡಿ ಅಂತ ಅನಿಸುತ್ತೆ ಸರ್. ಅಂದರೆ ಸುತ್ತ ಯಾವ ಊರ್ದು ಅಂತ ನಮಗೆ ಇನ್ನೂ ಫೈನಲಾಗಿ ಹೇಳೋಕ್ಕಾಗ್ತಿಲ್ಲ. ಬಟ್ ಸಾವುಕಾರುಂಡಿ ಇದೆ. ಸಿಕ್ಕಿರೋ ಮಗು ಅಂದರೆ ಸಿಕ್ಕಂಥ ಪರಿಸ್ಥಿತಿಯಲ್ಲಿ ಬಾವಿಲಿ ಇತ್ತು ಅಥವಾ ಯಾವ ಪೊಸಿಷನಲ್ಲಿ ಇತ್ತು ಅಂತ ಸರ್? ಅಂದರೆ ನೆಲದ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ ಕೆಳಗಡೆ ಹೇಳಿದ್ರೆ ಸರಿ ಬಾವಿ ಪೂರ್ತಿ ಎಲ್ಲ ಭರ್ತಿಯಾಗಿದೆ. ಏನೋ ಕಸ ಕಡ್ಡಿ ಎಲ್ಲ ಹಾಕಿ ತುಂಬಿಟ್ಟಿದ್ದಾರೆ ಬರ್ತೀನಿ. ಕೃಷಿ ಹೊಂಡ ಥರದ್ದು. ಇವ್ರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದು ಬಾವಿ ಏನೋ ತುಂಬ ಆಳ ಇದೆ ಅಂತೇಳಿ ಮಗುನ ಅಲ್ಲಿಗೆ ಹಾಕ್ಬಿಟ್ಟಿದ್ದಾರೆ, ಬಟ್ಟೆ ಎಲ್ಲ ಸುತ್ತಿ ಹಾಕ್ಬಿಟ್ಟಿದ್ದಾರೆ. ಬಟ್ ಅದು ಮೇಲೆ ಇದೆಲ್ಲ ಇತ್ತಲ್ಲ, ತುಂಬ್ಕೊಂಡಿತ್ತಲ್ಲ ಅದು, ಹಾಗಾಗಿ ಮಗು ಮೇಲೆ ಇತ್ತದು. ಅಳೋ ಶಬ್ದ ಕೇಳಿ ನಮ್ಮ ಆಶಾ ವರ್ಕರು ಮತ್ತು ಅಂಗನವಾಡಿ ವರ್ಕರೆಲ್ಲ ಹೋಗಿ ಮಗುನ ರಕ್ಷಣೆ ಮಾಡಿ ಆಂಬುಲೆನ್ಸಲ್ಲಿ ತಗೊಂಡ್ಬಂದರು ಹಾಸ್ಪಿಟ್ಲಿಗೆ. ಮಾಹಿತಿ ಕೊಡ್ತಾ ಇದ್ದಾರೆ ಸರ್. ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮದು ಗ್ರಾಮದಲ್ಲಿ ಒಂದು ಇಬ್ಬರ ಮೇಲೆ ಅನುಮಾನ ಇದೆ ಸರ್ ಅಂತ ಹೇಳಿದ್ದಾರೆ. ಬಟ್ ಅದು ಸ್ಥಳೀಯರು ತುಂಬ ಎದುರ್ಕೋತಾ ಇದ್ದಾರೆ. ಸೊ ನಾವು ಅವ್ರ ಹೆಸರು ಹೇಳ್ಬಿಟ್ರೆ ನಾವು ಅವ್ರ ಮೇಲೆ ಸಮಸ್ಯೆ ಆಗುತ್ತೋ, ಕೇಸ್ ಆಗುತ್ತೋ ಏನೋ ಅಂತ ತುಂಬ ಭಯ ಪಡ್ತಿದ್ದಾರೆ. ಪ್ರಕರಣಗಳು ಯಾವ ರೀತಿ ಆಗುತ್ತೆ, ಕೇಸ್ ಆಗುತ್ತಾ ಅಂತ ಸರ್? ಖಂಡಿತ ಕೇಸ್ ಆಗುತ್ತೆ ಸರ್. ಈ ಥರ ಪ್ರಕರಣಗಳು ಆಲ್ಮೋಸ್ಟ್ ಅಲ್ಲ ಸರ್. ಮೈನರ್ ಹೆಣ್ಮಕ್ಳದು ಈ ಥರ ಒಂದು ಡೆಲಿವರಿ ಆಗಿ ಬಿಸಾಗೋ ಪ್ರಕರಣಗಳು ತುಂಬ ನಡೀತಾ ಇದ್ದಾವೆ. ಮೈಸೂರು ಡಿಸ್ಟಿಕಲ್ಲಿ ತುಂಬ ಬರ್ತದೆ. ತಿಂಗಳಲ್ಲಿ 1-2 ಕೇಸ್ ಬರ್ತಾ ಇರ್ತವೆ. ಸೊ ಅವ್ರ ಮೇಲೆ ತುಂಬ ಕಾನೂನು ರೀತಿ ಕ್ರಮಗಳು ತಗೋತಾರೆ ಸರ್. ಖಂಡಿತ ಕಾನೂನು ರೀತಿ ಕ್ರಮ ತಗೊಂಡು ಆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರ ಮೇಲೆ FIR ಮಾಡಿ ಅವ್ರಿಗೆ ಖಂಡಿತ ಶಿಕ್ಷೆ ಮಾಡೇ ಮಾಡ್ತಾರೆ 100% ಸರ್. ನೆಕ್ಸ್ಟ್ ಈಗ ಮಗುದು ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. PML ಆದಮೇಲೆ ಮಗುನ ನಾವು ಒಂದು ಚಿತಾಗಾರದಲ್ಲಿ, ಚಾಮುಂಡಿ ಬೆಟ್ಟದ ಚಿತಾಗಾರದಲ್ಲಿ ಒಂದು ಕಡೆ ಅದು ಮಣ್ಣು ಮಾಡ್ತೀವಿ. ಅದಾದಮೇಲೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಸರ್. FIR ಆಗಿದೆ ಆಲ್ರೆಡಿ. ಮತ್ತು DNA ಕಳಿಸ್ಕೊಡ್ತಾರೆ ಸಂಬಂಧಪಟ್ಟ ಯಾರಾದರೂ ಟ್ರೇಸ್ ಔಟ್ ಆದರೆ. ಸೊ ನಾನಲ್ಲ, ಈಗ ಮಗು ಸಂಬಂಧಪಟ್ಟಿಗೆ ನಾನಲ್ಲ ಅಂತರ ಒಂದು ಪ್ರಕರಣಗಳು ಬಂದಾಗ ಅವ್ರಿಗೆ ಬ್ಲಡ್ ಸ್ಯಾಂಪಲ್ ತಗೊಂಡು DNA ಸ್ಯಾಂಪಲ್ಗೆ ಮಗುದು ಕೂಡ ಸ್ಯಾಂಪಲ್ಗೆ ಏನು ಬೇಕು ಮಗು ಸಂಬಂಧಪಟ್ಟಂಗೆ ಅದನ್ನು ಡಾಕ್ಟ್ರು ತಗೊಡ್ತಾರೆ ಸರ್. ಈ ಕಾಲದಲ್ಲೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಬರ್ತಾ ಇರ್ತದೆ. ಏನು ಅನಿಸುತ್ತೆ ಸರ್ ಈ ಥರ ಪ್ರಕರಣಗಳು ನೋಡಿದಾಗ? ತುಂಬ ಬೇಜಾರಾಗುತ್ತೆ ಸರ್ ಖಂಡಿತ. ಯಾಕಂದರೆ ತುಂಬ ಕಡೆ ಅವೇರ್ನೆಸ್ ಮಾಡ್ತಿರ್ತೀರಿ. ಈಗ DCP ಯೂನಿಟಿಂದ, CWCಯಿಂದ, ನಾವು ಅಡಾಪ್ಷನ್ ಸೆಂಟರು, ಚೈಲ್ಡ್ ಲೈನ್ ಅವರು ಎಲ್ಲ ಕಡೆ ನಾವು ಅವೇರ್ನೆಸ್ ಮಾಡ್ತಿದ್ದೀವಿ. ಸೊ ನಿಮಗೆ ಮಗು ಬೇಡ ಅಂತಂದರೆ ಕೆಲವು ಕಡೆಗೆ ಆಸ್ಪತ್ರೆಗಳಲ್ಲಿ, ಕೆಲವು ಸಂಸ್ಥೆಗಳಲ್ಲಿ ನಾವು ಮಮತೆ ತೊಟ್ಟಿಲು ಅಂತ ಹಾಕಿದ್ದೀವಿ. ನಿಮ್ಮ ಮಗು ಬೇಡ ಅಂತಂದರೆ ಅಲ್ಲಿ ಹೋಗಿ. ಮತ್ತು ತುಂಬ ಇಲಾಖೆಗಳಿದೆ. 109ಗೆ ಕಾಲ್ ಮಾಡಿ ಮಗುನ ರಕ್ಷಣೆ ಮಾಡ್ತೀವಿ. ಅಡಾಪ್ಷನ್ ಸೆಂಟರ್ಗಳಿದ್ದಾವೆ ಮತ್ತು ಬೇರೆ ಇಲಾಖೆಗಳಿದ್ದಾವೆ. ಮಗು ರಕ್ಷಣೆ ಮಾಡಿ ನಿಮಗೆ ಬೇಡ ಅಂದರೆ ಮಗುನ ಕಾನೂನುಬದ್ಧವಾಗಿ ನಾವು ದತ್ತು ಕೊಡ್ತಾ ಇದ್ದೀವಿ. ಈಗ ನಮ್ಮ ಮೈಸೂರಲ್ಲಿ ನಮ್ಮ ದತ್ತು ಕೇಂದ್ರಗಳು ಶುರುವಾಗಿ ಸುಮಾರು ನಮ್ಮದು 3 ವರ್ಷ ಆಗಿದೆ. ದತ್ತು ಕೇಂದ್ರ ಶುರುವಾಗಿ 60 ಮಕ್ಕಳುಗಳು ಸುಮಾರು ನಮ್ಮ ದತ್ತು ಕೇಂದ್ರಕ್ಕೆ ಬಂದಿದ್ದೇವೆ. ಈಗ ಪ್ರಸ್ತುತ ಒಂದು 25 ಮಕ್ಕಳನ್ನ ವಿವಿಧ ಭಾಗಗಳಲ್ಲಿ ಯಾರೆಲ್ಲ ಮದುವೆಯಾಗಿ ಮಕ್ಕಳಾಗಿಲ್ಲ ಅಂಥವ್ರಿಗೆ ದತ್ತು ಕೇಳ್ತಾರೆ ಅಂಥವ್ರಿಗೆ ನಾವು ಕಾನೂನುಬದ್ಧವಾಗಿ ಕೋರ್ಟ್ ಆದೇಶದ ಮೇರೆಗೆ ತುಂಬ ಮಕ್ಕಳನ್ನ ಆಲ್ರೆಡಿ ನಾವು ದತ್ತು ಕೊಟ್ಟಿದ್ದೀವಿ ಸರ್. ಕೆಲವು ಕಡೆ ಎಲ್ಲ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ನಿಮಗೆ ಮಕ್ಕಳು ಬೇಡವಾ, ಬಿಸಾಕೋಕೆ ಹೋಗ್ಬೇಡಿ, ಸೊ ಕಾನೂನುಬದ್ಧವಾಗಿ ನಮಗೆ ತಂದು ಕೊಡಿ, ನಿಮ್ಮಲ್ಲಿ ಯಾವುದೂ ಕೂಡ ನಾವು ಪ್ರಕರಣಗಳು ಹಾಕಲ್ಲ, ನಿಮ್ಮ ವಿಚಾರಗಳು ನಾವು ಎಲ್ಲೂ ಕೂಡ ಇಲಾಖೆಯಲ್ಲಿ ಪ್ರಸ್ತಾಪ ಮಾಡಲ್ಲ. ಆ ಮಗು 2 ತಿಂಗಳ ತನಕ ನಾವು ವೆಯ್ಟ್ ಮಾಡ್ತೀವಿ. ಮಗು ಸಂಬಂಧಪಟ್ಟರು ಯಾರೂ ಬರಲ್ಲ ಅಂದರೆ ಕಾನೂನುಬದ್ಧವಾಗಿ ದತ್ತು ಒಳಪಡಿಸ್ಬಿಡ್ತೀವಿ. ಯಾರೆಲ್ಲ ಮದುವೆಯಾಗಿ ತುಂಬ ವರ್ಷಗಳಾಯಿತು ಮಕ್ಕಳಿಲ್ಲ ಅನ್ನೋರಿಗೆ ಕಾನೂನುಬದ್ಧವಾಗಿ ದತ್ತು ಕೊಡ್ತೀವಿ ಅನ್ನೋದೊಂದು ಪ್ರೊಸೆಸ್ ನಡೀತಿದೆ. ಎಲ್ಲ ಕಡೆ ಅವೇರ್ನೆಸ್ ಮಾಡ್ತಿದ್ದೀವಿ. ಆದರೂ ಕೂಡ ಜನಕ್ಕೆ ಅದು ಅರ್ಥ ಆಗ್ತಾಯಿಲ್ಲ. ಸೊ ಬೆಳಗಿನ ಜಾವ ಮತ್ತು ಮಧ್ಯರಾತ್ರಿ ಆ ಟೈಮ್ಗಳಲ್ಲಿ ಈ ಥರ ಒಂದು ಮಗುವಾದಾಗ ತೆಗೆದೋಗಿ ಬಿಸಾಗಿ ಈ ಥರ ಪ್ರಕರಣಗಳು ಕಂಡು ಬಂದಿದೆಯಾ? ಈ ಪ್ರಕರಣ ಆಗಿದೆ, ತುಂಬ ಬರ್ತಾಯಿದ್ದಾವೆ ಸರ್. ಕಳೆದ ಬಾರಿ HD ಕೋಟೆಯಲ್ಲಿ ರಾಜೇಗೌಡ ಉಂಡಿಲಿ ಬೆಳಗಿನ ಜಾವ ಒಂದು ಮಗುನ ಬಿಸಾಕೊಂಡೋಗಿದ್ರು, ಚರಂಡಿಯಲ್ಲಿ ಹಾಕೊಂಡೋಗಿದ್ರು. ಅದು ಕೂಡ ಮಗು ಸಂಬಂಧಪಟ್ಟ ಇಲಾಖೆಗೆ ರಕ್ಷಣೆ ಮಾಡಿ ಈಗ ಚಲವಂಬ ಆಸ್ಪತ್ರೆಯಲ್ಲಿ ಪ್ರಸ್ತುತ ಅದು ಟ್ರೀಟ್ಮೆಂಟಲ್ಲಿದೆ. ಮಗು ಚೆನ್ನಾಗಿದೆ, ಗಂಡು ಮಗು ಕೂಡ. ಕಳೆದ ತಿಂಗಳಾಗಿದ್ದು. ಈಗ ನಿನ್ನೆ ಈ ಒಂದು ಪ್ರಕರಣ ಈಗಾಗಿದೆ.
ಸರ್ ಮಮತೆಯ ತೊಟ್ಟಿಲು ಅಂತಂದರೆ ಕೆಲವು ಪ್ರಮುಖ ಭಾಗಗಳಲ್ಲೇ ಮಮತೆ ತೊಟ್ಟಿಲು ಅಂತ ಹಾಕ್ತೀವಿ. ಈಗ ಅನ್ಮ್ಯಾರಿಡ್ ಮದುವೆಗೆ ಮುಂಚೆನೇ ಮಗು ಆಗುತ್ತೆ, ಅಥವಾ ಏನೋ ಇಬ್ಬರು ಕೂಡ ತಂದೆ ತಾಯಿ ಇಬ್ಬರು ಕೂಡ ಮೇಜರ್ ಇರ್ತಾರೆ, ಅವ್ರಿಗೆ ಮಗು ಬೇಡ ಅಂತ ಇರ್ತದೆ, ಮತ್ತು ಹೆಣ್ಮಗು ಅಂತ ಬೇಡ ಅಂತ ಇರ್ತದೆ. ಸೊ ನೀವು ಹೊರಗಡೆ ಎಲ್ಲೂ ಬಿಸಾಕಬೇಡಿ, ಇನ್ನು ಇಲಿಗಲಾಗಿ ಯಾರಿಗೂ ಕೂಡ ಮಾರಾಟ ಮಾಡಬೇಡಿ, ಅದು ಒಂದು ಜೀವ, ಅದನ್ನು ಕೂಡ ನೀವು ಬೇಡ ಅಂದರೆ ಮಮತೆ ತೊಟ್ಟಿಲಿಗೆ ಹಾಕಿ. ಅದನ್ನು ನಾವು ಇಲಾಖೆ ಅದನ್ನು ಮಗು ಸಂಬಂಧಪಟ್ಟಂಗೆ ಪ್ರಕರಣ ತಗೊಂಡು ನಂತರ ಅದನ್ನು ದತ್ತು ಕೇಂದ್ರಗಳಿಗೆ ರೆಫರ್ ಮಾಡಿ ಅಲ್ಲಿಂದ ಕಾನೂನುಬದ್ಧವಾಗಿ ಯಾರೆಲ್ಲ ಮಕ್ಕಳಿಲ್ಲ ಅಂಥವ್ರಿಗೆ ನಾವು ಕಾನೂನುಬದ್ಧವಾಗಿ ದತ್ತು ಕೊಡ್ತೀವಿ ಅನ್ನೋದೊಂದು ಕಾನ್ಸೆಪ್ಟ್. ಗೌರ್ಮೆಂಟ್ ಆರ್ಗನೈಸ್ಡ್ ಎಸ್, ಹೌದು ಸರ್, ಹೌದು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇಲಾಖೆ ಇದೆ, ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಇದೆ, ಅದರ ಅಂಡರಲ್ಲಿ ಚೈಲ್ಡ್ ಲೈನ್ ಇದೆ, ಮತ್ತು ನಮ್ಮಂಥ ದತ್ತು ಕೇಂದ್ರಗಳಿದ್ದಾವೆ ಸರ್.